ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮಲ್ಲಿ ಕೆಲವರಿಗೆ ಒಂದು ಭಾವನೆ ಇರ್ತದೆ. ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡಿಸಿರ್ತಾರೆ, ಲಿಪಿಡ್ ಪ್ರೊಫೈಲ್ ಮಾಡಿಸಿರ್ತಾರೆ, ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ ಅಂತ ಅಂದ್ಕೊಂಡು ನಮಗೇನು ತೊಂದರೆ ಇಲ್ಲ, ಆರಾಮಾಗಿರ್ಬೋದು ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಆದರೆ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದ್ರೂ ಕೆಲವೊಂದು ಬಾರಿ ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರ್ತದೆ. ಇತ್ತೀಚಿನ ಒಂದು ಸಂಶೋಧನೆ ಏನಂತ ಹೇಳಿದೆ ಅಂದರೆ, 100 ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದರೆ ಅದರಲ್ಲಿ 50% ಜನರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ಲೇ ಇರ್ತದೆ. ಆದ್ದರಿಂದ ನಾವು ಯಾವ ರೀತಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ, ನಮ್ಮ ಬ್ಲಡ್ ವೆಸಲ್ಸ್, ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್, ಉರಿಯೂತ ಆಗೋದು ಪ್ರಮುಖವಾದ ಕಾರಣ. ಹಾಗಾದರೆ ಇದನ್ನು ಯಾವ ರೀತಿ ನಾವು ಕಂಡುಹಿಡ್ಕೋಬೇಕು ಅಂತಂದರೆ, ಕೆಲವೊಂದು ಪರೀಕ್ಷೆಗಳನ್ನ, ಟೆಸ್ಟ್ಗಳನ್ನ ನಾವು ಕಾಲಕ್ಕೆ ಮಾಡಿಸ್ಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ HSCRP ಅಂದರೆ ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್. ಈ ಒಂದು ಪರೀಕ್ಷೆನ ನೀವು ಮಾಡಿಸಿದಾಗ ನಿಮ್ಮ ಹೃದಯದ ಒಂದು ಆರೋಗ್ಯನ ನೀವು ತಿಳ್ಕೋಬಹುದು. ಈ ಒಂದು ಪರೀಕ್ಷೆಯಲ್ಲಿ ಇದು 1 mg/L ಕಡಿಮೆ ಇತ್ತು ಅಂತಂದರೆ ನಿಮಗೆ ಲೋ ರಿಸ್ಕ್ ಇದೆ ಅಂತ. ಅಂದರೆ ನಿಮ್ಮ ರಿಸ್ಕಲ್ಲಿ ಕಡಿಮೆ ಮಟ್ಟದ ಒಂದು ರಿಸ್ಕ್ ಇದೆ ಹೃದಯ ಸಂಬಂಧಿ ಕಾಯಿಲೆಯಲ್ಲಿ. ಇದು 1ರಿಂದ 3 ಇತ್ತು ಅಂತಂದರೆ ಆವರೇಜ್ ರಿಸ್ಕ್, ಹಾಗೂ 3ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಹೈ ರಿಸ್ಕ್ ಇದೆ ಅಂತ ಗೊತ್ತಾಗ್ತದೆ. ಇನ್ನು ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ, BP ಮಾತ್ರೆ ತಗೋತಾ ಇರ್ತಾರೆ, ಆದರೆ ಸರಿಯಾದ ಆಹಾರ ಕ್ರಮ ಇರೋದಿಲ್ಲ, ಸರಿಯಾಗಿ ನಿದ್ದೆ ಇರೋದಿಲ್ಲ, ಒತ್ತಡ, ಟೆನ್ಷನಲ್ಲಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಮಾತ್ರೆ ತಗೊಂಡ್ರೂ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಹೃದಯಕ್ಕೆ ಹಾನಿಯಾಗುವ ಸಾಧ್ಯತೆಗಳಿರ್ತದೆ. ಯಾವಾಗ ರಕ್ತದೊತ್ತಡ ಜಾಸ್ತಿ ಆಗ್ತದೋ ಈ ರಕ್ತದೊತ್ತಡ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತದೆ. ಯಾವಾಗ ರಕ್ತನಾಳಗಳು ಡ್ಯಾಮೇಜ್ ಆಗ್ತದೋ ರಕ್ತ ಹೆಪ್ಪುಗಟ್ಟುತ್ತದೆ. ಯಾವಾಗ ರಕ್ತ ಹೆಪ್ಪುಗಟ್ಟಿದಾಗ, ಬ್ಲಡ್ ಕ್ಲಾಟ್ ಆದಾಗ ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಶುಗರ್, ಡಯಾಬಿಟೀಸ್ ಇದ್ದವ್ರಿಗೆ, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ರಕ್ತನಾಳಗಳು ಒರಟಾಗಿರ್ತದೆ. ಅದರ ಜೊತೆಗೆ ರಕ್ತದಲ್ಲಿ ಜಿಡ್ಡಿನಂಶ ಸೇರಿರ್ತದೆ. ಇದು ಕಾಲಕ್ರಮೇಣ ಹೃದಯಾಘಾತ ಆಗುವ ಸಾಧ್ಯತೆಗಳು ಇರ್ತದೆ. ಇನ್ನು ಮಾನಸಿಕ ಒತ್ತಡ, ಅತಿಯಾದ ಒಂದು ಟೆನ್ಷನ್ನು, ಒತ್ತಡ, ಖಿನ್ನತೆ, ಭಯ, ಆತಂಕ, ದುಗುಡ, ಈ ಥರ ಒಂದು ಟೆನ್ಷನ್, ಸ್ಟ್ರೆಸ್ ಇದ್ದ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಒಂದು ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಈ ಹಾರ್ಮೋನ್ ಏನು ಮಾಡ್ತದೆ ಅಂತಂದರೆ, ಈ ಒಂದು ಹಾರ್ಟಿನ ಬೀಟ್, ರಕ್ತದ ಒತ್ತಡವನ್ನು ಯಾವ ರೀತಿ ಜಾಸ್ತಿ ಮಾಡ್ತದೆ ಅಂತಂದರೆ ಹಾರ್ಟ್ ಬೀಟ್ನ ಜಾಸ್ತಿ ಮಾಡ್ತದೆ. ಈ ಕಾರ್ಟಿಸಾಲ್ ಹಾರ್ಮೋನ್ ಬಿಡುಗಡೆ ಆಗೋದು ಹಾರ್ಟ್ ಬೀಟ್ನ ಜಾಸ್ತಿ ಮಾಡ್ತದೆ, ಹಾಗೂ ರಕ್ತನಾಳಗಳನ್ನು ಕಾಂಟ್ರಾಕ್ಟ್ ಅಂತಂದರೆ ಕುಗ್ಗಿಸ್ತದೆ. ಯಾವಾಗ ರಕ್ತನಾಳಗಳಲ್ಲಿ ಒಂದು ಕಾಂಟ್ರಾಕ್ಷನ್ ಆಗ್ತದೋ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ. ಇದರಿಂದ ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಧೂಮಪಾನ, ಅತಿಯಾಗಿ ಧೂಮಪಾನ ಮಾಡ್ತಿರ್ತಾರೆ. ಇಂಥವರಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದ್ದರೂ ಹಲವಾರು ಬಾರಿ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಲೈಪೋಪ್ರೋಟೀನ್, ಕೆಲವೊಬ್ಬರಿಗೆ ಹೆರಿಡಿಟಿಯಲ್ಲಿ ಲೈಪೋಪ್ರೋಟೀನ್ ಅಂಶ ಹೆಚ್ಚಿರ್ತದೆ. ಆದರೆ ಇವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದ್ದರೂ ಇವರಿಗೆ ಹೃದಯಾಘಾತ ಆಗೋ ಸಾಧ್ಯತೆಗಳು 3 ಪಟ್ಟಷ್ಟು ಜಾಸ್ತಿ ಇರ್ತದೆ. ನಮ್ಮ ಆಹಾರ, ವಿಹಾರ, ಜೀವನ ಶೈಲಿ ಈ ಎಲ್ಲದೂ ನಮ್ಮ ಹೃದಯದ ಒಂದು ಆರೋಗ್ಯವನ್ನು ತಿಳಿಸ್ತದೆ. ಇನ್ನು ಕೆಲವೊಬ್ಬರು ಜನರಲ್ಲಿ ಸರಿಯಾದ ಒಂದು ಆಹಾರ ಕ್ರಮ ಇರೋದಿಲ್ಲ, ಸರಿಯಾದ ಒಂದು ವಿಹಾರ ಇರೋದಿಲ್ಲ, ಒಂದು ವ್ಯಾಯಾಮ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ನಾವು ಏನು ಮಾಡಬೇಕು, ಯಾವ್ಯಾವ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಪ್ರಮುಖವಾಗಿ ರಕ್ತ ಪರೀಕ್ಷೆ ವಿಷಯಕ್ಕೆ ಬಂತು ಅಂದರೆ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಅಂಶ ತಿಳ್ಕೊಳ್ಳೋದಕ್ಕೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಅದರ ಜೊತೆಗೆ ಸಿ ರಿಯಾಕ್ಟಿವ್ ಪ್ರೋಟೀನ್, HSCRP ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಒಂದು ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಅದರ ಜೊತೆಗೆ ಟ್ರೋಪನಿನ್ ಟೆಸ್ಟ್ ಮಾಡಬೇಕಾಗ್ತದೆ. ಇನ್ನು ECG, ಎಲೆಕ್ಟ್ರೋಕಾರ್ಡಿಯೋ ECG ಮಾಡಿಸ್ಬೇಕಾಗ್ತದೆ. ಚೆಸ್ಟ್ ಎಕ್ಸ್ರೇ, ಎಕೋಕಾರ್ಡಿಯೋಗ್ರಾಮ್, ಕಾರ್ಡಿಯಾಕ್ MRI ಹಾಗೂ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತಾರೆ, ಅಂತಂದರೆ ಟ್ರೆಡ್ಮಿಲ್ ಟೆಸ್ಟ್. ಇವುಗಳನ್ನು ಮಾಡಿಸೋದ್ರಿಂದ ನಿಮ್ಮ ಹೃದಯದ ಸಾಮರ್ಥ್ಯ, ಹೃದಯದ ಒಂದು ಆರೋಗ್ಯನ ನೀವು ತಿಳ್ಕೋಬಹುದು.
ಇನ್ನು ಕಾರ್ಡಿಯಾಕ್ ಆಂಜಿಯೋಗ್ರಫಿ ಅಂತ ಹೇಳ್ತಾರೆ, ಅದನ್ನು ಮಾಡಿಸ್ಬಹುದು. ಈಗ ಈ ಟೆಸ್ಟ್ಗಳನ್ನೆಲ್ಲ ನೀವು ಮಾಡಿಸೋದ್ರಿಂದ ನಿಮ್ಮ ಹೃದಯದ ಒಂದು ಆರೋಗ್ಯನ ತಿಳ್ಕೊಬೋದು. ಕಾಲಕ್ಕೆ ತಕ್ಕಂತೆ ನೀವು ರಕ್ತ ಪರೀಕ್ಷೆ, ಅದರಲ್ಲೂ ನಾ ಹೇಳಿರ್ತಕ್ಕಂಥ ಈ ಪರೀಕ್ಷೆಗಳನ್ನ ಮಾಡಿಸೋದ್ರಿಂದ ಒಂದು ಸಣ್ಣ ಡೈರಿ ಮೇಂಟೈನ್ ಮಾಡಿ. ಇದರಲ್ಲಿ ವಾರಕ್ಕೊಂದ್ಸತಿ ಇಲ್ಲ ಒಂದು 15 ದಿನಕ್ಕೊಂದ್ಸತಿನಾದರೂ BP ಟೆಸ್ಟ್ ಮಾಡಿಸ್ತಾ ಇರಿ. ರಕ್ತದೊತ್ತಡ ಟೆಸ್ಟ್ ಮಾಡಿಸೋದ್ರ ಜೊತೆಗೆ ಶುಗರ್ ಟೆಸ್ಟ್ ಮಾಡಿಸಿ. ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಇರೋದು ಒಂದು ಗೊತ್ತಾಗೋದಕ್ಕೆ ನೀವು ECG ಮಾಡಿಸ್ಬೋದು. ಈ ಎಲ್ಲ ಟೆಸ್ಟ್ಗಳನ್ನು ನೀವು ಕಾಲಕ್ಕೆ ತಕ್ಕಂತೆ ಮಾಡಿಸೋದ್ರಿಂದ ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ನಿಮಗೆ ಒಂದು ಕಾಳಜಿ ಇರ್ತದೆ. ನಿಮಗೆ ಒಂದು ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಇದರ ಜೊತೆಗೆ ಆಹಾರದಲ್ಲಿ ಅತಿಯಾದ ಒಂದು ಸಿಹಿ ಪದಾರ್ಥಗಳನ್ನೇ ಆಗಿರಲಿ, ಮಸಾಲೆ ಪದಾರ್ಥ ಆಗಿರಲಿ, ಉಪ್ಪಿನ ಪದಾರ್ಥಗಳನ್ನೇ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ ಆರೋಗ್ಯದಿಂದ ನೀವು ಹೃದಯದ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಹಾಗೂ ಪ್ರತಿನಿತ್ಯ ನೀವು ದೈಹಿಕ ಒಂದು ಚಟುವಟಿಕೆಗಳು, ವಾಕಿಂಗ್ ಮಾಡೋದಿರ್ಬೋದು, ಯೋಗಾಸನ ಇರ್ಬೋದು, ಈ ಎಲ್ಲ ಒಂದು ಚಟುವಟಿಕೆಗಳನ್ನು ಕನಿಷ್ಠ ಒಂದು ಅರ್ಧ ಗಂಟೆ ನೀವು ಮಾಡೋದ್ರಿಂದ ನಿಮ್ಮ ಹೃದಯದ ಒಂದು ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.